ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂಥ ಮುಕ್ತಿ ಮಠ ಅಂತ ಒಂದು ಮಠಕ್ಕೆ ಬಂದಿದ್ದೀವಿ. ಈ ಮಠದಲ್ಲಿರುವಂಥ ವಿಶೇಷತೆ ಏನು ಅಂತ ಏನೇನದ ಒಂದಷ್ಟು ತೋರಿಸೋಣ. ಸ್ನೇಹಿತರೆ, ನಾನು ಈಗಿರೋದು ಬೆಳಗಾವಿ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಪುಣೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರುವಂಥ ಮುಕ್ತಿ ಮಠ ಅಂತೇಳಿ. ಈ ಮುಕ್ತಿ ಮಠದ ಬಗ್ಗೆ ವೈಶಿಷ್ಟ್ಯಪೂರ್ಣವಾದದ್ದು ಏನೇನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಒಳಗಡೆ ಹೋಗಿ ಅಲ್ಲಿ ವಿಶೇಷತೆಗಳನ್ನೆಲ್ಲ ತೋರಿಸ್ತೀನಿ. ಇದು ಬೆಂಗಳೂರು ಮತ್ತು ಪುಣೆಯ ರಾಷ್ಟ್ರೀಯ ಹೆದ್ದಾರಿ 4. ಈ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರೋದ್ರಿಂದ ನಾವು ಈ ಮಠಕ್ಕೆ ಹೋಗೋದು ಭಾಳ ತುಂಬ ಈಸಿಯಾಗಿರುತ್ತೆ. ನೀವು ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತ ಬಂದು ಈ ಮಠದ ಬಗ್ಗೆ ಒಂದಷ್ಟು ನೋಡಿಕೊಂಡು ಇಲ್ಲಿ ಒಂದು ವಿಶೇಷತೆಗಳೆಲ್ಲ ನೋಡಬೇಕಂತ ವಿನಂತಿಸ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ, ಈಗ ನಾನು ಮುಕ್ತಿ ಮಠದ ಒಳಗೆ ಹೋಗ್ತಾ ಇದ್ದೀನಿ. ನಾನು ಮೋಟರ್ ಸೈಕಲ್ ಗೋಕಾಕದಲ್ಲಿ ಒಬ್ಬನೇ ಬಂದೀನಿ. ನನ್ನ ಜೊತೆಗೆ ಈಗ ನಮ್ಮ ಸಂಜು ಮೈನ್ಕಟ್ಟಿಯವ್ರು ಬಂದಿದ್ದಾರೆ ಸಹಾಯಕ್ಕಾಗಿ. ಈ ಮುಕ್ತಿ ಮಠದ ಬಗ್ಗೆ ಒಂದಷ್ಟು ತೋರಿಸ್ತಾರೆ. ಇದು ಮುಕ್ತಿ ಮಠದ ದ್ವಾರದಲ್ಲಿ ಬರ್ತಾ ಇದ್ವಿ. ಪೂರ್ತಿ ಮಠದ ಒಳಗೆ ಬಂದಿದ್ದೀವಿ. ಇಲ್ಲಿ ನಾವು ಗಾಡಿಗಳನ್ನು ಪಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ದೇವರಿಗೆ ಹೋಗಬೇಕು. ಒಳಗಡೆ ಒಳ್ಳೆ ವಿಶೇಷವಾದಂಥ ಮೂರ್ತಿಗಳು ಕೆತ್ತನೆ ಅದಾವು. ಈಗ ಮುಕ್ತಿ ಮಠದಲ್ಲಿ ನಾವು ಬಂದಿರೋದು ಗಣೇಶೋತ್ಸವ ಸಂದರ್ಭದಲ್ಲಿ ಇರೋದಂದ್ರೆ ಇಲ್ಲಿಯೂ ಸಹಿತ ಗಣೇಶನ ಮೂರ್ತಿನ ಕೂರಿಸಿದ್ದಾರೆ. ಲಕ್ಷ್ಮೀ ಸರಸ್ವತಿ ಗಣಪತಿ ತುಂಬ ವಿಗ್ರಹ ಚೆನ್ನಾಗಿದೆ. ಇದು ಮುಕ್ತಿ ಮಠದಲ್ಲಿರುವಂಥ ಸ್ವಾಮೀಜಿಯವರ ಒಂದು ಭಾವಚಿತ್ರಕ್ಕೆ ಪಲ್ಲಕ್ಕಿಯಲ್ಲೇ ತೊಟ್ಟಲದಲ್ಲೇ ಕಿದಿರು ಮಾಡ್ತಾಯಿದ್ದಾರೆ. ಹಾಗೆ ಈಗ ಸದ್ಯಕ್ಕೆ ಮಠದ ನಡೆಸ್ತಾ ಇರುವಂಥವ್ರು ಸ್ವಾಮೀಜಿಯವರು ಶ್ರೀ 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 ತಪೋರತ್ನ ಸಿದ್ಧ ಶಿವಾಚಾರ್ಯ ಸ್ವಾಮೀಜಿ ಮುಕ್ತಿ ಮಠ. ಈಗ ಅವರು ತಪಸ್ಸು ಮಾಡಿದಂಥ ಸ್ಥಳದಲ್ಲಿ ಹೋಗೋಣ. 2 ಸ್ಥಳದಲ್ಲಿ ಮಾಡಿದಾರಂತೆ. ಲಕ್ಷ್ಮೀದೇವಿ, ಗಣೇಶ, ಸರಸ್ವತಿ, ದತ್ತಾತ್ರೇಯ ಹಾಗೂ ಪ್ರಭು ಶ್ರೀರಾಮಚಂದ್ರ, ಹನುಮಂತ, ಪರಮೇಶ್ವರ, ವಿಷ್ಣು, ಗರುಡ ಅನಿಸುತ್ತೆ, ವಾಮನ, ರೇಣುಕಾದೇವಿ, ಯಲ್ಲಮ್ಮದೇವಿ, ಶ್ರೀಕೃಷ್ಣ ಇವರು ಮೂರ್ತಿಗಳನ್ನು ಸಹಿತ ಮಾಡಿದ್ದಾರೆ. ಈಗ ಮುಕ್ತಿ ಮಠದಲ್ಲಿರುವಂಥ ಸ್ವಾಮೀಜಿಯವರು ತಪಸ್ಸು ಮಾಡಿದಂಥ ಸ್ಥಳ ಮತ್ತು ಕೈಲಾಸ ಪರ್ವತ ಇರುವುದು ಮುಕ್ತಾಂಬಿಕಾ ದೇವಿಯ ದೇವಸ್ಥಾನ, ಇವೆಲ್ಲಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಪತ್ರಿ ಗಿಡಗಳು ಸಾಕಷ್ಟು ಇದ್ದಾವೆ. ಸ್ವಾಮೀಜಿಯವರು ಸಂದರ್ಶನ ಮುಂದೆ ತಗೋತೀನಿ. ಸ್ವಾಮೀಜಿಯವರು ಇದು ಮಠದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ನಾನು ಸ್ವಲ್ಪ ಇಲ್ಲಿ ದೇವಸ್ಥಾನ ಒಂದಿದೆ, ಸ್ವಾಮೀಜಿಯವ್ರದ್ದು ದೇವಸ್ಥಾನ. ಹಾಗೆ ಇಲ್ಲಿ ಮತ್ತೆ ವಿಶೇಷವಾಗಿ ನಾವು ದೇವತೆ ಅಂತ ಪೂಜೆ ಮಾಡುವಂಥ ಕಾಮಧೇನು ಅಂದರೆ ಗೋಶಾಲೆನೂ ಸಹಿತ ಇಲ್ಲಿ ಇದೆ. ಗೋಶಾಲೆಯಲ್ಲಿ ಗೋಗಳನ್ನು ನೋಡ್ಕೊಂಬರೋಣ. ಒಂದಷ್ಟು ಗೋಗಳಿದ್ದಾವೆ. ಯಾರಾದರೂ ಗೋಗಳ ತೊಂದರೆ ಆಗಿದ್ದು ಗೋಗಳನ್ನು ಕೊಟ್ಟಿದ್ದಾರೆ ಅದನ್ನು ತಂದು ಮಠದ ಸ್ವಾಮೀಜಿಯವರು ಗೋಗಳನ್ನು ಸಾಕ್ತಾ ಇದ್ದಾರೆ. ಕಟಕರಿಗೆ ಕೊಡೋ ಬದಲು ಇಲ್ಲಿ ಗೋಗಳನ್ನು ಸಾಕುವಂಥದ್ದು ಸ್ವಾಮೀಜಿಯವರು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ. ಎಲ್ಲ ಯಾವುದೂ ಹಸುವಿಗಾಗಲಿ ಇಲ್ಲಿ ಒಂದೂ ಸರಿಯಾಗಿಲ್ಲ. ಎಲ್ಲಕ್ಕೂ ಒಂದೊಂದು ಏನೋ ಸಮಸ್ಯೆಗಳು ಇದ್ದಂಗೆ ಅದಾವೆ. ಕೈಲಾಸ ಪರ್ವತದ ಹಿಂಬದಿಗೆ ಇರುವಂಥ ಜಾಗ ಇದು. ಮತ್ತು ಕೈಲಾಸ ಪರ್ವತ ತೋರಿಸ್ತೀನಿ. ಷಣ್ಮುಖ ಸ್ವಾಮಿ,
ಶಿವಗಣಾದಿಗಳಿಂದ ಒಳಗೊಂಡಂಥ ಶಿವಮಂದಿರ ಅಥವಾ ಮುಕ್ತಾಂಬಿಕಾ ದೇವಸ್ಥಾನ ಕಟ್ಟಡ ನಡೀತಾ ಇದೆ, ಒಳಗೆ ಹೋಗೋಕ್ಕಾಗ್ತಲ್ಲ. ಅದಕ್ಕಾಗಿ ಹೊರಗಿಂದನೇ ಕಟ್ಟಡ ತೋರಿಸ್ತಾ ಇದ್ದೀನಿ. ಇನ್ನೂ ಕಟ್ಟಡ ನಡೀತಾ ಇದೆ. ಬಹುಶಃ ಹಳೆ ಕಟ್ಟಡಕ್ಕೆ ಮತ್ತೆ ಇದನ್ನು ಮಾಡ್ತಾ ಇದ್ದಾರೆ. ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಒಂದು ಮೂರ್ತಿ ಇದೆ ಇಲ್ಲಿ. ಹಾಗೆ ಇಲ್ಲೊಂದು ದೇವಸ್ಥಾನಗಳು ಇದ್ದಾವೆ. 12 ಜ್ಯೋತಿರ್ಲಿಂಗಗಳದ ಒಂದೊಂದು ದೃಶ್ಯಗಳನ್ನು ಮಾಡಿದ್ದಾರೆ. ಡಾಕಿನಿ ಭೀಮಾಶಂಕರ, ಸೇತುಬಂಧ ರಾಮೇಶ್ವರ, ಪರಳಿ ವೈದ್ಯನಾಥ, ದ್ವಾರಕಾವನ ನಾಗೇಶ್ವರ, ಗುಜರಾತ್ನಲ್ಲಿದೆ ಇದು. ಮಮಲೇಶ್ವರ ಓಂಕಾರಂ, ಉಜ್ಜಯಿನಿ ಮಹಾಕಾಲಂ, ಎರಡು ಜ್ಯೋತಿರ್ಲಿಂಗ ಆಗ್ಯಾವ ನಂಗೆ ಗಟ್ಟಿ ದರ್ಶನ. ಹಾಂ ಆಗಿದಾವೆ. ಕೊನೆಯದಿದೆ ಭೀಷ್ಮೇಶ್ವರ, ಇದು ದರ್ಶನ ಆಗಿದೆ ನಮ್ಗೆ. ಈಗ 12 ಜ್ಯೋತಿರ್ಲಿಂಗ ದರ್ಶನ ಆದ ನಂತರ ಶಿವಪಾರ್ವತಿ ಮಂದಿರಕ್ಕೆ ಬರ್ತಾ ಇದ್ದೀನಿ ಒಳಗೆ. ಎಲ್ಲಿ ಹೋದ್ರೂ ನಾವೇ ಕಾಣ್ತೇನೆ. ಶಿವಪಾರ್ವತಿಯರು, ಶಿವ ಪಾರ್ವತಿ ತಪಸ್ವಿ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಸ್ವಾಮೀಜಿಯವರು ಇದೇ ಜಾಗದಾಗ 1 ವರ್ಷಗಳ ಕಾಲ ನಿರಂತರ ತಪಸ್ಸು ಮಾಡಿದಂಥ ಸ್ಥಳ ನೋಡಿ. ಕಲ್ಲಿನಿಂದ ಸರಪಳಿ ಸಹಿತ ನಿರ್ಮಾಣ ಮಾಡಿದ್ದಾರೆ. ಶಿವ ಮಂದಿರ, ಪೀಠಾಧಿಪತಿಗಳು ನಮ್ಮದಿದ್ದಾರೆ. ಷಡಕ್ಷರಿ ವ್ರತದತ್ತ ಶಿವದತ್ತ ಸೋಮೇಶ್ವರ 1 ವರ್ಷಗಳ ಕಾಲ 19ನೇ ಕಠೋರ ಅನುಷ್ಠಾನ ಮಂದಿರ 1 ವರ್ಷಗಳ ಕಾಲ 18/1/2002 18/1/2003 ಅಂದರೆ 1 ವರ್ಷ 1 ದಿವಸ ಒಂದು ತಪಸ್ಸು ಮಾಡಿದಂಥ ಜಾಗ ಇದು. ತಪಸ್ಸು ಮಾಡಿದಂಥ ಸ್ಥಳ ಲಾಕ್ ಮಾಡಿದ್ದಾರೆ, ಅದಕ್ಕೆ ಇದು ಮಾಡ್ತಾರೆ. ಅಗ್ನಿಕುಂಡ, ಸಾಕಷ್ಟು ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಇರೋದಂದ್ರೆ ಸಾಕಷ್ಟು ಕಾಡು ಇದೆ. ಈಗ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ, ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ ಒಂದು ಇದೆ. ಈಗ ಅದರದ್ದು ವಿಡಿಯೋನ ಅದನ್ನೂ ಒಂದು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಹೋಗ್ತಾ ಇದ್ದೀನಿ. ಈ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರೋದಂದರೆ ಸಾಕಷ್ಟು ವಾಹನಗಳ ಶಬ್ದನೂ ಬರುತ್ತೆ. ಇಲ್ಲಿ ತುಂಬ ಸುಂದರವಾದಂಥ ಪ್ರಾಕೃತಿಕವಾಗಿದ್ದಂಥ ಸ್ಥಳ. ಈಗ ಕೈಲಾಸ ಪರ್ವತದ ಗುಹೆಯೊಳಗೆ ಬಂದಿದ್ದೀನಿ. ಇಲ್ಲಿ ಭಾರತ ಮಾತೆಯ ಒಂದು ಭವ್ಯ ಭಾವಚಿತ್ರವನ್ನು ಮಾಡಿದ್ದಾರೆ. ತುಂಬ ಸುಂದರವಾದ ಮತ್ತು ಆಕರ್ಷಣೀಯವಾಗಿದೆ ಭಾರತ ಮಾತೆಯ ಭವ್ಯ ಚಿತ್ರ. ಸ್ವಾಮೀಜಿಯವರ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡೋಣ.
ಈ ಮಠದಲ್ಲಿರುವಂಥ ಪ್ರಮುಖ ಜಾಗ. ಗಣಪತಿ ಬಪ್ಪ ಮೋರ್ಯ, ಶಿವಶರಣೆ, ಅಕ್ಕ ಮಹಾದೇವಿ, ಗಣಪತಿ. ಈಗ ಕೈಲಾಸ ಪರ್ವತ ಕಡೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇದು ಈ ಮಠದ ವಿಶೇಷ ಆಕರ್ಷಣೆ. ಕೈಲಾಸ ಪರ್ವತ ಮಾನಸ ಸರೋವರದ ಹತ್ರ ಇರುವಂಥ ಈಗ ಕೈಲಾಸ ಪರ್ವತ ಹೇಗಿದೆ ಅದೇ ಥರದ್ದನ್ನೇ ಆಕೃತಿ ಮಾಡಿದ್ದಾರೆ. ಇಲ್ಲ ಶಿವಪಾರ್ವತಿಯರ ದರ್ಶನ ಮಾಡಿಕೊಂಡು ನಂತರ ಇದರ ಕೆಳಗೆ ಗಂಗೆ ಇದ್ದಾರೆ, ಗಂಗಾದೇವಿ. ಮೇಲೆ ಶಿವಪಾರ್ವತಿ, ಷಣ್ಮುಖ ಮತ್ತು ಗಣಪತಿ, ನಂದಿ, ಹಾಗೆ ಪಾರ್ವತಿ ವಾಹನದಂಥ ಸಿಂಹ, ನವಿಲು, ಇಲಿ ಎಲ್ಲ ಶಿವಗಣಾದಿಗಳಿದ್ದಾರೆ. ಅಲ್ಲಿ ಮೇಲುಗಡೆ ಶ್ರೀಕೃಷ್ಣ ರಾಧೆ ಇಬ್ಬರು ಇದ್ದಾರೆ. ಇಲ್ಲಿ ಜೈ ಜವಾನ್ ಜೈ ಕಿಸಾನ್ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯ ಮಾಡಿದ್ದಾರೆ. ಒಂದು ಕಡೆ ರೈತನು ಹೊಲದಲ್ಲಿ ಬಿತ್ತುವಂಥ ಕಾರ್ಯ ಮಾಡ್ತಾಯಿದ್ರೆ, ಒಂದು ಕಡೆ ದೇಶದ ಸೈನಿಕನ ಬಗ್ಗೆ ಗೌರವ ಮೂಡಿಸುವಂಥ ಭಾರತದ ಧ್ವಜವನ್ನು ಹಿಡಿದುಕೊಂಡು ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ದೇಶದ ಬಗ್ಗೆ ವಿಶೇಷದ ಬಗ್ಗೆ ತೋರಿಸ್ತಾ ಇದ್ದಂಥ ಒಂದು ಚಿತ್ರಣವೂ ಇದೆ ಇಲ್ಲಿ. ಗಂಗಾ ಮಾತಾ ಕೈಲಾಸ ಪರ್ವತದಿಂದ ಕೆಳಗಡೆ ಇದೆ. ಬನ್ನಿ ಸ್ನೇಹಿತರೆ, ಮಕ್ಕಳ ಜೊತೆಗಿರ್ಬೋದು, ಕುಟುಂಬದ ಜೊತೆಗಿರ್ಬೋದು, ಎಲ್ಲರ ಜೊತೆಗೆ ಬಂದು ಒಂದು ಒಳ್ಳೆಯ ಸ್ಥಾನವನ್ನು ದರ್ಶನ ಮಾಡ್ಕೊಂಡು ಹೋಗಿ. ಶಿರಡಿ ಸಾಯಿಬಾಬಾ ಅವ್ರದ್ದೊಂದು ಮೂರ್ತಿ. ಛತ್ರಪತಿ ಶಿವಾಜಿ ಮಹಾರಾಜ ಧರ್ಮರಕ್ಷಕ, ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾತೆ ಭವಾನಿ ಖಡ್ಗವನ್ನು ಕೊಡುತ್ತಿರುವಂಥ ದೃಶ್ಯವನ್ನು ಒಂದು ಮೂರ್ತಿ ರೂಪದಲ್ಲಿ ಮಾಡಿಟ್ಟಿದ್ದಾರೆ. ತಾಯಿ ಭವಾನಿ, ಅಂಬಾ ಭವಾನಿ ಶಿವಾಜಿ ಮಹಾರಾಜರಿಗೆ ಖಡ್ಗ ಕೊಡುತ್ತಿರುವಂಥ ದೃಶ್ಯ. ಇದು ಇಲ್ಲಿರುವಂಥ ವೈಶಿಷ್ಟ್ಯ. ಮತ್ತು ಇದು ಇನ್ನು ಸ್ವಾಮೀಜಿಯವ್ರ ಹತ್ರ ಹೋಗಿ ಈ ಮಠದ ವಿಶೇಷತೆ ಮತ್ತು ಏನೇನಿದಾವೆ ಎಲ್ಲ ಮಾಹಿತಿಗಳು ತಗೊಳ್ಳೋಣ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಶ್ರೀ ಕ್ಷೇತ್ರ ಮುಕ್ತಿಮಠದ ಈ ಪವಿತ್ರ ಪುಣ್ಯತಾಣದ ಬಗ್ಗೆ ನಮ್ಮ ಗೋಕಾಕ್ದವರು ಜಗದೀಶ್ ಬಳಿಗಾರ್ ಅವರು ಒಂದು ಪೌರಾಣಿಕ ಮತ್ತು ಐತಿಹಾಸಿಕ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿ ಸನಾತನ ಧರ್ಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ನಾಖಂಡ ಭಾರತ ಒಂದು ಒಳ್ಳೆ ಈ ಜನಮನದಲ್ಲಿ ಭಾರತೀಯ ಪರಂಪರೆ ಬಗ್ಗೆ ತಿಳಿಸ್ಕೊಂಡು ಇವತ್ತು ಶ್ರೀ ಕ್ಷೇತ್ರ ಮುಕ್ತಿಮಠದ ಬಗ್ಗೆ ಅವರ ಸಂಕಲ್ಪ ಮತ್ತು ಈ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅನುಭವಗಳು ಮತ್ತು ಸಂಸ್ಕೃತಿ ಸಂಸ್ಕಾರಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ಸಂದರ್ಭ. ಇವತ್ತು ಮುಕ್ತಿಮಠದಲ್ಲಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಭಾರತ ಸನಾತನ ಧರ್ಮ ಋಷಿ ಮುನಿಗಳು ಸಾಧು ಸಂತರ ಬೀಡು, ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಭಾರತ ಅನೇಕತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ದೇಶ ಇದು. ಹಾಗಾಗಿ ನಮ್ಮ ಶ್ರೀಮಠದ ಮತ್ತು ನಮ್ಮ ಪೂರ್ವ ಆಚಾರ್ಯ ಗುರುಗಳ ಪರಂಪರೆ ಏನಿದೆ ಅಂದರೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥದ್ದನ್ನು. ಹಾಗಾಗಿ ಗುರು ಪರಂಪರೆಯನ್ನು ಹೊತ್ತುಕೊಂಡು ಬಂದಿರತಕ್ಕಂಥ ಶ್ರೀಮಠ, ಇಲ್ಲಿ ಸಾವಿರಾರು ಬಿಲ್ವ ಮರಗಳು ಮತ್ತು ಅನೇಕ ಜ್ಯೋತಿರ್ಲಿಂಗಗಳಾಯಿತು. ಅವುಗಳನ್ನು ನೆನೆಯುವುದೇ ನೋಡುವುದೇ ಒಂದು ಪುಣ್ಯ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ ಮಹಾಕಾಲಂ ಅಮಲೇಶ್ವರಂ ಓಂಕಾರಮವಂತೇಶ್ವರಂ ಪರಳ್ಳಿ ವೈದ್ಯನಾಥಂಚ ಡಾಕಿನ್ಯ ಭೀಮಶಂಕರಂ ಸೇತುವಂದೇತು ರಾಮೇಶಂ ದ್ವಾರಕಾವನೇ ನಾಗೇಶಂ
ವಾರಣಾಶಾಂತ ವಿಶ್ವೇಶ್ವರಂ ತ್ರಂಬಕೇಶ್ವರಂ ಗೌತಮಿ ತಟ್ಟೆ ಹಿಮಾಲಯತು ಕೇದಾರಂ ಕೃಷ್ಣೇಶ್ವರಂ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಪ್ರಾತಃ ಸಾಯಂ ಪಡೇನ್ನರ ಸಪ್ತಜನ್ಮ ಕೃತಂ ಪಾಪ ಸ್ಮರಣೇನ ವಿನಶ್ಯತೆ ಅಂತ ಹೇಳ್ತದೆ. ಅಂದರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಮೂಲತಃ ಶಿವನ ಇಚ್ಛೆಯಿಂದ ಪ್ರಕಟವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಅವುಗಳ ಸ್ಮರಣೆ ಮಾತ್ರದಿಂದಲೇ ಮನುಷ್ಯನಿಗೆ ಮೋಕ್ಷ ಸಾಧನೆಯಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಇಲ್ಲಿ ಸಾವಿರಾರು ಬಿಲ್ವ ಮರಗಳಿರೋದ್ರಿಂದ ಶಿವನಿಗೆ ಪ್ರಿಯವಾಗಿರ್ತಕ್ಕಂಥ ಬಿಲ್ವ ಮರ ಅನಂತ ರೋಗಗಳಿಂದ ಮತ್ತು ವೈಜ್ಞಾನಿಕತೆಯಿಂದನೂ ಕೂಡ ಈ ಇದೆ ನಮ್ಮ ಆಮ್ಲಜನಕವನ್ನು ಸೂಚಿಸುವುದರಲ್ಲಿ ಹರಳಿ ಮರದ ಪಾತ್ರ ಎಷ್ಟಿರ್ತದೆ ಅಷ್ಟೇ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಪತ್ರಿ ವನಕ್ಕೆ ಮತ್ತು ತುಳಸಿ ವನಕ್ಕೆ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಅತ್ಯಂತ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ. ತುಳಸಿ ಮತ್ತು ಬಿಲ್ವ, ಅಶ್ವತ್ಥ, ಔದಂಬರಾದಿಗಿಂತ ವೃಕ್ಷಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಗೌರವವನ್ನು ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ ನಮ್ಮ ಭಾರತ ದೇಶ ಮರಗಳನ್ನು ಪೂಜಿಸ್ತಕ್ಕಂಥ ರೈತರು ಅವರು ಇವತ್ತು ಏನೇ ಇದ್ದರೂ ಕೂಡ ತಮ್ಮ ಹೊಲಗಳಲ್ಲಿರ್ತಕ್ಕಂಥ ಒಂದು ಗಿಡ ಮರಗಳಿಗೆ ಬಟ್ಟೆಯನ್ನು ಉಡಿಸಿ ಅವಕ್ಕೆ ಆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥ ನಮ್ಮ ಹಿಂದಿನಿಂದ ಬಂದಿರತಕ್ಕಂಥ ಒಂದು ಪರಂಪರೆ. ಅಂದರೆ ನಮ್ಮ ರೈತರು, ನಮ್ಮ ದೇಶದ ಜನರು ಗಿಡ ಮರಗಳನ್ನು ಕೂಡ ದೇವರಂತೆ ಪೂಜಿಸ್ತಾ ಬಂದಿದ್ದಾರೆ. ಹಾಗಾಗಿ ಪರಿಸರದ ಬೆಳವಣಿಗೆಯಲ್ಲಿ ಇದೊಂದು ಮುಖ್ಯವಾಗಿರ್ತಕ್ಕಂಥ ಪಾತ್ರನೂ ಕೂಡ ಹೌದು. ಮರಗಳನ್ನು ರಕ್ಷಿಸಬೇಕಂತಕ್ಕಂಥ ಒಂದು ಸಂದೇಶವೂ ಕೂಡ ಹೌದು. ಹಾಗಾಗಿ ಮತ್ತು ನಮ್ಮ ಶ್ರೀಮಠವು ಕೂಡ ಇಂಥ ಹಲವಾರು ವೃಕ್ಷಗಳನ್ನು ಹೊತ್ತು ಅವುಗಳಿಗೆ ಲಿಂಗಧಾರಣೆಯನ್ನು ಸಾವಿರಾರು ಒಂದು ಬಿಲ್ವ ಮರಗಳಿಗೆ ಲಿಂಗಧಾರಣೆಯನ್ನು ಕೂಡ ಮಾಡಿದ್ದೀವಿ. ಈ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಇನ್ನೂ ವಿಶೇಷ ಅಂದರೆ 2 ದಕ್ಷಿಣ ಮತ್ತು ಉತ್ತರ 2 ಲಿಂಗಗಳಿವೆ ಇಲ್ಲಿ. ದಕ್ಷಿಣ ಉತ್ತರ. ಈ ದಕ್ಷಿಣ ಉತ್ತರ ಅಂದರೆ ಇದು ನಾವು ಸ್ಥಾಪಿಸಿದ್ದಲ್ಲ, ಇದು ಪುರಾತನ ಲಿಂಗಗಳಿದು. ರಾಜ ಲಕಂಗೌಡ ಇಡಕಲ್ ಜಲಾಶಯದಲ್ಲಿ ಮುಳುಗಿರೋಂಥ ಲಿಂಗಗಳು. ಒಂದು 100 ಅಡಿ ಎತ್ತರದ ನೀರಿನಲ್ಲಿ ಮುಳುಗಿ 15-20 ವರ್ಷ ಅಜ್ಞಾತವಾಸದಲ್ಲಿ ಇದ್ದಂಗೆ ಆ ಲಿಂಗಗಳಿಗೆ ಪೂಜೆ ಪುನಸ್ಕಾರಗಳು ಇರಲಿಲ್ಲ. ನಾವು ಹೋದಾಗ ಅದೆಲ್ಲ ಇದಾಗಿ ಅದನ್ನೆಲ್ಲ ಕೆಸರಲ್ಲಿ ಮುಳುಗಿರುವಂಥ ಲಿಂಗಗಳನ್ನೆಲ್ಲ ತೆಗೆಸಿ ಅವು ಪುನಃ ಇದೇ ನಮ್ಮ ಹಳೆಯ ಒಂಟುಮೂರಿಯಿಂದ ಈಗಿರ್ತಕ್ಕಂಥ ಹೊಸ ಒಂಟುಮೂರಿ ಕೂಡ ಗ್ರಾಮ ಗೊತ್ತು. ಅದನ್ನೇ ಈಗ ತೆಗೆದುಕೊಂಡು ಬಂದು 35 ವರ್ಷಗಳ ಹಿಂದೆ ಇಲ್ಲಿ ಲಿಂಗಗಳನ್ನು ಕೂಡ ಪ್ರತಿಷ್ಠಾಪಿಸಿದೆ. ಇದರ ಸಾಂಕೇತ ಏನು ಅಂತಂದರೆ ದಕ್ಷಿಣ ಮತ್ತು ಉತ್ತರವಾಗಿರ್ತಕ್ಕಂಥ ಜಲಧಾರೆ ಇದೆ ಈ ಲಿಂಗಕ್ಕೆ. ಅಂದರೆ ಯಾರೂ ದುಡ್ಡುಳ್ಳಂಥವರು ಕಾಶಿ ರಾಮೇಶ್ವರಕ್ಕೆ ಹೋಗ್ಬೋದು. ಆದರೆ ದುಡ್ಡು ಇರದೇ ಇರತಕ್ಕಂಥ ಬಡವರು ಮತ್ತು ಈ ಭಾಗದ ಜನತೆ ಭಗವಂತ ಎಲ್ಲಿದ್ದರೂ ಕೂಡ ಇರ್ತಾನೆ, ನೆನೆದವ್ರ ಮನದಲ್ಲೇ ಇರ್ತಾನೆ. ಹಾಗಾಗಿ ಅವು ಉತ್ತರ ಮತ್ತು ದಕ್ಷಿಣವಾಗಿರುವಂಥ ಉತ್ತರದಕ್ಕೆ ಹರಿತಕ್ಕಂಥ ಜಲಾಶಯ ಕಾಶಿ ಮತ್ತು ದಕ್ಷಿಣಕ್ಕೆ ಹರಿತಕ್ಕಂಥ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮ ರಾಮೇಶ್ವರ. ಹೀಗಾಗಿ ಉತ್ತರದಲ್ಲಿರ್ತಕ್ಕಂಥ ಕಾಶಿ ಮತ್ತು ದಕ್ಷಿಣದಲ್ಲಿರ್ತಕ್ಕಂಥ ರಾಮೇಶ್ವರಕ್ಕೆ ಯಾರು ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಲಿಂಗವನ್ನು ಬಿಲ್ವಪತ್ರೆ ಏರಿಸಿ ಪೂಜೆ ಮಾಡಿ ಅದಕ್ಕೆ ಒಂದು ಪ್ರದಕ್ಷಿಣೆ ಹಾಕಿದರೆ ಸಾಕು, ಕಾಶಿ ರಾಮೇಶ್ವರದ ಪುಣ್ಯ ಇಲ್ಲೇ ಸಿಗ್ತದೆ ಅಂತಕ್ಕಂಥ ಒಂದು ಸಂಕೇತ ಇದೆ. ಹಾಗಾಗಿ ಎಲ್ಲ ಭಕ್ತರು ಕೂಡ ಆ ಜೋಡಲಿಂಗೇಶ್ವರ ಅಂತಕ್ಕಂಥ ಭಾವನೆಯಿಂದ ಇವತ್ತು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಾರೆ. ಮತ್ತು ಆಚಾರ್ಯ ಪರಂಪರೆ, ಧರ್ಮ ಪರಂಪರೆಯಲ್ಲಿ ಇವತ್ತು ಜಗದ್ಗುರು ಪಂಚಾಚಾರ್ಯ ಮಂದಿರ ಕೂಡ ಇಲ್ಲಿ ಸ್ಥಾಪಿತಗೊಂಡಿದೆ. ಅದಕ್ಕೆ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಕ್ಷೇತ್ರ ದೇವತೆ ಆಗಿರ್ತಕ್ಕಂಥ ಶ್ರೀ ಮುಕ್ತಾಂಬಿಕೆಯು ಕೂಡ ಇಲ್ಲಿ ಮಂದಿರ ಇದೆ. ಇನ್ನೂ ಹಲವಾರು ಮತ್ತು ಸಾಂಸ್ಕೃತಿಕ ಮತ್ತು ಸಂಸ್ಕಾರ ಕಾರ್ಯಕ್ರಮಗಳನ್ನು ಶ್ರೀಮಠದಲ್ಲಿ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಅನೇಕ ಭಕ್ತರು ಕೂಡಿಕೊಂಡು ಮಕರ ಸಂಕ್ರಾಂತಿಯಲ್ಲಿ, ಶ್ರಾವಣ ಮಾಸದಲ್ಲಿ ಇನ್ನೂ ಇರತಕ್ಕಂಥ ಹಬ್ಬ ಹರಿದಿನ ಎಲ್ಲ ಪುಣ್ಯ ಕಾರ್ಯಗಳನ್ನು ಪರಂಪರಾನುಗತವಾಗಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಶ್ರೀಮಠದಲ್ಲಿ ನೆರವೇರಿಸ್ಕೊಂಡು ಬಂದಿದೆ. ಅದರ ಜೊತೆಯಲ್ಲಿ ಮಾನವನ ಜಾಗೃತಿಗಾಗಿ, ಮಾನವನ ಕಲ್ಯಾಣಕ್ಕಾಗಿ ಅನೇಕ ಪರವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪ್ರವಚನ, ಬೋಧನೆ, ಅನೇಕ ಕಾರ್ಯಕ್ರಮಗಳನ್ನು ಕೂಡ ಶ್ರೀಮಠದಿಂದ ಹಮ್ಮಿಕೊಳ್ಳಲಾಗ್ತಿದೆ. ಮತ್ತು ಅದು ಅಲ್ಲದೆ ಸಾಮೂಹಿಕ ಲಗ್ನಗಳನ್ನು ಬಸವ ಜಯಂತಿ ಮತ್ತು ಏಕೋರಾಮರಾಧ್ಯರ ಜಯಂತಿ ನಿಮಿತ್ತವಾಗಿ ಇಲ್ಲಿ ಎಷ್ಟೇ ಜನರು 100 ಇರಲಿ ಅಥವಾ 500 ಇರಲಿ, ಎಷ್ಟೇ ಜನ ಇರಲಿ, ಅವರಿಗೆ ಬಂದವರಿಗೆ ಕೂಡ ಸಾಮೂಹಿಕ ಲಗ್ನವನ್ನು ಕೂಡ ನೆರವೇರಿಸಿ ಆ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ. ಮತ್ತು ಶಿಕ್ಷಣಕ್ಕಾಗಿ ಮಕ್ಕಳಿಗೆ ಕೂಡ ಮೆಟ್ರಿಕ್ ಪರ್ಯಂತವಾಗಿ ಉಚಿತ ಶಿಕ್ಷಣ ಕೂಡ ಇದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಶ್ರೀಮಠದಿಂದ ಜರುಗಿಕೊಂಡು ಬರ್ತಕ್ಕಂಥದ್ದಾಗಿದೆ. ಇದು 30-35 ವರ್ಷ ಆಯಿತು.
ನಾವು ಪ್ರಾರಂಭ ಅಂತಲ್ಲ, ಶಿವನ ಇಚ್ಛೆ ಏನಿರ್ತದ ಆ ಪ್ರಕಾರ ಇಲ್ಲಿ. ಹಾಂ ಹಾಂ ಅದೇ ಹಾಂ ಅದೇ ಇಲ್ಲೆಲ್ಲ ಪತ್ರಿ ಮರ ಅದು ಎಲ್ಲ ಇತ್ತು, ಭಜನಾ ಕಾರ್ಯಕ್ರಮ ಅದೆಲ್ಲ ಮಾಡ್ತಿದ್ರು. ಅದು ನಾವು ಮಾಡೀವಂತ ನಾವು ಯಾವುದೂ ಹೇಳಲಿಕ್ಕೆ ತಯಾರಿಲ್ಲ. ಎಲ್ಲ ಅವನು ಭಗವಂತ ತನ್ನ ಇಚ್ಛೆ ತಾನು ಮಾಡಿಸ್ಕೊಂಡಿದ್ದಾನೆ ಅಷ್ಟೇ ಎಲ್ಲ ಕಾರ್ಯಕ್ರಮಗಳು. ಅನುಷ್ಠಾನ ಅಂತಂದರೆ ಇದು ನಾನು ನಿಮ್ಗೆ ಮೊದಲೇ ಮೂಲತಃ ಹೇಳಿರುವ ಹಾಗೆ, ಇದು ಭಾರತ ದೇಶ ಮೂಲ ತಪಸ್ಸಿನಿಂದ ಅಥವಾ ನಮ್ಮ ಪರಂಪರೆಯಲ್ಲಿ ಶಿವನೇ ಎಷ್ಟು ವರ್ಷ ತಪಸ್ಸು ಮಾಡಿದ ಅಂತ ಹೇಳ್ತದೆ. ಅನೇಕ ಋಷಿ ಮುನಿಗಳು ಕೂಡ ಅದು ಇಂದಿಗೂ ಕೂಡ ನಮ್ಮ ಎಲ್ಲ ಈ ಭಾರತದಾದ್ಯಂತವಾಗಿ ಎಲ್ಲ ಮಠ ಮಂದಿರಗಳಲ್ಲಿ ಎಲ್ಲ ಸ್ವಾಮೀಜಿಯವರು ಕೂಡ ಅನುಷ್ಠಾನ ಮಾಡ್ತಿದ್ದಾರೆ. ಅದು ನನ್ನ ಮನಸ್ಸಿನಲ್ಲಿ ನಾನು ಹಿಮಾಲಯ ಪರ್ವತಕ್ಕೆ ಹೋಗಿ ಹಲವಾರು ದಿವಸಗಳು ಕೂಡ ಅಲ್ಲಿ ತಪಸ್ಸು ಮಾಡಿದ್ದೆ. ಅಂದರೆ ಹಾಗೆ ನಾನು ಓದ್ತಾ ಇರುವಾಗ, ಅಧ್ಯಯನ ಮಾಡುವಾಗ ಅಂದರೆ ವಾಯು ಸೇವನೆ ಮಾಡಿ ಹಲವಾರು ತಪಸ್ಸುಗಳು ಮಾಡ್ತಿದ್ದರು, ಅಥವಾ ಎಲೆಗಳನ್ನು ತಿಂದು ತಪಸ್ಸು ಮಾಡ್ತಿದ್ದರು, ಗಡ್ಡೆ ಗೆಣಸುಗಳನ್ನು ತಿಂದು ತಪಸ್ಸು ಮಾಡ್ತಿದ್ದರು, ಹೀಗೆ ನಿರಾಹಾರವಾಗಿ ಕೂಡ ತಪಸ್ಸು ಮಾಡ್ತಿದ್ರು ಅಂಥೇಳಿ ನಾನು ಅಧ್ಯಯನ ಮಾಡಿದ್ದೆ. ಅದಕ್ಕೆ ನನಗೆ ಸಾಧ್ಯ ಅದೋ ಇಲ್ಲ, ನಾವು ಯಾಕೆ ಮಾಡಬಾರ್ದು, ಈಗಿನ ಕಾಲದಲ್ಲಿ ಇದು ಸಾಧ್ಯನೋ ಇಲ್ಲೋ ಅಂಥೇಳಿ ನನಗೆ ಮೊದಲಿನಿಂದ 21 ದಿನ, 3 ತಿಂಗಳ, 40 ದಿನ ಹೀಗೆಲ್ಲ ಮಾಡಿಕೊಂಡು ಬರೀ ನೀರು ಸೇವನೆ ಮಾಡಿ 48 ದಿನ ಇದ್ದೀವಿ. ಆಮೇಲೆ 108 ದಿನ ಬರೀ ಹಾಲು ಕುಡಿದಿದ್ದೀವಿ. ಆಮೇಲೆ ಹಿಂಗೆ ಮೊದಲೆಲ್ಲ ಮಾಡ್ಕೊತ ಬಂದು ಕೊನೆಗೆ 21 ಅನುಷ್ಠಾನಗಳಾದ ನಂತರ ಆದ ನಂತರದಲ್ಲಿ ನನ್ನ ತಲೆಯಲ್ಲಿ ಬಂತು, ಇನ್ನು ನಿರಾಹಾರವಾಗೇ ಮಾಡಬೇಕು, ಇದ್ದರೆ ಇರಲಿ ಅಥವಾ ಇರದಿದ್ದರೆ ಇರಲಿ, ಇದು ಸಾಧ್ಯ, ಶಿವನಿಚ್ಛೆ. ಅದಕ್ಕೆ ಎಲ್ಲರಿಗೂ ಕೂಡ ಹೇಳಿ ಅದೆಲ್ಲ ಬರೆದೆಲ್ಲ ಇದಾಗಿತ್ತು. ಅದೆಲ್ಲ ನಿಮಗೆ ಗೊತ್ತದ, ಎಲ್ಲ ವಿಷಯ ಇಲ್ಲಿರೋಂಥ ಎಲ್ಲ ಭಕ್ತರಿಗೂ ಗೊತ್ತದ. ಇದು ನೂರಾರು ಭಕ್ತರಲ್ಲ, ಲಕ್ಷಾಂತರ ಭಕ್ತರ ಮಧ್ಯದಲ್ಲಿ ಅವರೇ ಕಟ್ಟಿದರು, ಭಕ್ತರೇ ಒಳಗೆ ಹೋದರು, ಭಕ್ತರೇ ಮುಚ್ಚಿದರು. ಮತ್ತು 1 ವರ್ಷದ ನಂತರ ಭಕ್ತರೇ ಅದನ್ನು ತೆಗೆದ್ರು. ಮತ್ತು ಹೋಗುವಾಗ ಯಾವ ಸ್ಥಿತಿಯಲ್ಲಿದ್ದೀವಿ, ಬರುವಾಗ ಎಲುವು ಮತ್ತು ತೊಗಲು ಮಾತ್ರ ಉಳಿದಿತ್ತು. ಮತ್ತು ಅದ ನಂತರದಲ್ಲಿ ಮುಂದಿನ ಎಲ್ಲ ಈ ಥರ ಎಲ್ಲ ನಡೆದಿದೆ, ಎಲ್ಲ ಜಗತ್ತಿಗೆ ಗೊತ್ತಿದೆ ಈ ಮಾತು. ನನ್ನೊಂದು ಪ್ರಶ್ನೆ ಇದೆ. 4 ಆಶ್ರಮದಲ್ಲಿ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಹೇಳ್ತಾರೆ. ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡು ಜನರ ಮುಕ್ತಿ ಪಡಿಬಹುದಾ? ಅದಕ್ಕೆ ಏನು ಮಾಡಬೇಕು, ಮಾಡಿದರೆ ಚೆನ್ನಾಗಿರುತ್ತೆ? ಗೃಹಸ್ಥಾಶ್ರಮೋ ಧನ್ಯ ಅಂತ ಹೇಳ್ತಾರೆ. ಗೃಹಸ್ಥಾಶ್ರಮೋ ಧನ್ಯ ಅಂತಕ್ಕಂಥ ಮಾತನ್ನು ಎಲ್ಲ ಆಶ್ರಮಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಗೃಹಸ್ಥನಾಗಿರ್ತಕ್ಕಂಥವನಿಗೆ ಆತನಿಗೆ ಈ ಎಲ್ಲವನ್ನು ರಕ್ಷಣೆ ಮಾಡ್ತಕ್ಕಂಥ ಭಾರ ಇದೆ ಗೃಹಸ್ಥಾಶ್ರಮ. ಆದರೆ ಇಲ್ಲಿ ನಮ್ಮ ಭಾರತೀಯ ಸನಾತನ ಧರ್ಮದ ಬಗ್ಗೆ ಇಲ್ಲಿ ಬ್ರಹ್ಮಚಾರಿಯಾಗಿ ಇರ್ಬೋದು ಅಥವಾ ಮೋಕ್ಷ ಸಾಧನೆಗಾಗಿ ಸನ್ಯಾಸಿಯಾಗಿರ್ಬೋದು, ಯಾವುದೇ ನಿರ್ಬಂಧನೆಗಳಿಲ್ಲ, ಆತನಿಗೆ ಕಟ್ಟುಪಾಡುಗಳಿಲ್ಲ. ಆದರೆ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಅದು ಮೊದಲನೇದಾಗಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತಕ್ಕಂಥ 4 ಆಶ್ರಮಗಳು. ಅದು 4 ಆಶ್ರಮಗಳು ಯಾಕಿದ್ದವು ಅಂತಂದ್ರೆ ಮಾನವನ ಒಳ್ಳೆತಿಗಾಗೇ ಇದ್ದವು ಅವು. ಅಂದರೆ ಈಗ ಪ್ರತಿಯೊಬ್ಬ ಮನುಷ್ಯ ಸನ್ಯಾಸಿ ಆಗಲೇಬೇಕಂತಕ್ಕಂಥದ್ದೇನಿಲ್ಲ, ಆದರೆ ಆತ ಸಂಸಾರ ಮಾಡಿ ಸನ್ಯಾಸಿ ಆಗ್ಬೋದು. ಆದರೆ ಈಗ ಯಾರೂ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಅಂದರೆ ಬಾಲ್ಯದಲ್ಲಿ ಬ್ರಹ್ಮಚಾರ್ಯದಲ್ಲಿ ವಿದ್ಯೆಯನ್ನು ಗ್ರಹಣ ಮಾಡಿ, ವಿದ್ಯೆ ಸಂಪಾದನೆ ಮಾಡಿ, ತಾನು ಒಳ್ಳೆ ವಿದ್ಯೆ ಸಂಪನ್ನನ ಆದ ನಂತರ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಲಿಕ್ಕೆ ಅಧಿಕಾರ. ಗೃಹಸ್ಥಾಶ್ರಮದಲ್ಲಿ ಅತಿಥಿ ದೇವೋಭವ, ಮಾತೃದೇವೋಭವ, ಪಿತೃದೇವೋಭವ ಮತ್ತು ಯಾವುದೇ ತನ್ನ ಕಾಯಕದ ಜೊತೆಗೆ ಎಲ್ಲವನ್ನೂ ರಕ್ಷಣೆ ಮಾಡಿಕೊಂಡು ತನ್ನ ಸಂಸಾರವನ್ನು ಸಾಗಿಸ್ಕೊಳ್ಳತಕ್ಕಂಥದಕ್ಕೆ ಗೃಹಸ್ಥಾಶ್ರಮ ಅಂತ ಕರೀತಾರೆ. ಅದಾದ ನಂತರದಲ್ಲಿ ಮಕ್ಕಳನ್ನು ಪಡೆದ ನಂತರ ಮಕ್ಕಳಿಗೆ ಒಂದು ಪ್ರೌಢಾವಸ್ಥೆಗೆ ಬಂದ ಮೇಲೆ ಅವರನ್ನು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ಅವ್ರ ಕಾಲ ಮೇಲೆ ಅವರನ್ನು ನಿಲ್ಲುವಾಗಿ ಮಾಡಿದ ನಂತರ ಆತ ವಾನಪ್ರಸ್ಥನಾಗಿ ಬಿಡಬೇಕು. ವಾನಪ್ರಸ್ಥ ಅಂತಂದರೆ ಮಠ ಮಂದಿರಗಳನ್ನು ದೇವ್ರ ಧ್ಯಾನದಲ್ಲಿ ಈಗೆಲ್ಲ ತಿರುಗಾಡ್ತಾ ಹೋಗ್ಬೇಕಾತ. ಯಾವಾಗ ಅಪರೂಪಕ್ಕೆ ಮತ್ತೆ ಮನೆಗೆ ಹೋಗಬೇಕು, ಹಿಂಗೆಲ್ಲ ಮಾಡೋದಕ್ಕೆ ವಾನಪ್ರಸ್ಥ ಅಂತ ಕರೀತಾರೆ. ಮತ್ತು ಹೀಗೆ ಸಂಸಾರದಲ್ಲಿ ಅನೇಕ ಕಲಹ, ಅನೇಕ ಯಾರೂ ಇವತ್ತು ಸಂಸಾರದಲ್ಲಿ ಅತ್ತೆ ಮಾವನನ್ನು ನೋಡ್ಕೊಳ್ಳಂಗಿಲ್ಲ, ತಂದೆ ಮಕ್ಕಳ ಸಂಬಂಧ ಕೂಡ ಇವೆಲ್ಲ ಕೆಟ್ಟು ಹೋಗೋದ್ರಿಂದ ನಮ್ಮ ಧರ್ಮ ಮತ್ತು ಪರಿಪಾಲನೆಗಳಿಂದ ನಾವು ವಿಮುಖರಾಗ್ತಾ ಇದ್ದೀವಿ, ಬಿಡ್ತಾ ಇದ್ದೀವಿ. ಅದರಿಂದ ಎಲ್ಲ ಕಷ್ಟಗಳು ಬಂದು ಒದಗ್ತದವು, ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ. ವಾನಪ್ರಸ್ಥ ಅಂದರೆ ಮನೆಗೆ ಹೋಗೋದು ಬರೋದು, ಮತ್ತು ದೇವಸ್ಥಾನಕ್ಕೆ ಹೋಗೋದು, ಮತ್ತು ತೀರ್ಥಯಾತ್ರೆಗೆ ಹೋಗೋದು, ಮನೆಗೆ ಬರೋದು, ಹೀಗಿರೋದ್ರಿಂದ ಮಕ್ಕಳ ಮೇಲೆ ಜವಾಬ್ದಾರಿ ಸಂಪೂರ್ಣ ಬೀಳ್ತದೆ. ಇವರು ಕೂಡ ಚೆನ್ನಾಗಿರ್ತಾರೆ. ಆಮೇಲೆ ನಂತರ ತನ್ನ 80 ಮತ್ತು 70 ವಯಸ್ಸು ದಾಟಿದ ಮೇಲೆ ಆತ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕಂತ ಧರ್ಮಶಾಸ್ತ್ರ ಪ್ರಕಾರ ಇದೆ. ಸನ್ಯಾಸ ಅಂದಮೇಲೆ ಆತ ಯಾವುದೇ ಮನೆಗೆ ಬರ್ತಕ್ಕಂಥದ್ದಲ್ಲ. ಹೀಗಾಗಿ
ಇವ್ರು ಯಾರು ಇವತ್ತೆಲ್ಲರೂ ನಾವು ಪ್ರಾಣ ಹೋಗೋವರೆಗೆ ಮನೆಯಲ್ಲೇ ಉಳ್ಕೊಳ್ತೀವಿ. ಯಾರು ಸನ್ಯಾಸತ್ವನ ಸ್ವೀಕಾರ ಮಾಡೋಂಗಿಲ್ಲ. ಮತ್ತು ಆಗಿನ ಒಂದು ವ್ಯವಸ್ಥೆಗೆ ಈಗಿನ ಒಂದು ವ್ಯವಸ್ಥೆಗೆ ಅಜಗಜಾಂತರ ಒಂದು ವ್ಯತ್ಯಾಸ ಇದೆ. ಪ್ರತಿ ಇದು ಕಲಿಯುಗ, ಏನು ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಇದು ಆಧುನಿಕ ತಂತ್ರಜ್ಞಾನದಿಂದ ಮುಂದುವರೆದದ. ಅನೇಕ ಶರಣರು ಅಲ್ಲ, ಇವು ಎಲ್ಲ ಮನುಷ್ಯನ ಸಾಧನೆಗೆ ಒಳ್ಳೆಯದ್ದೇ, ಆದರೆ ಅದರಿಂದ ಕೆಟ್ಟ ಪರಿಣಾಮಗಳನ್ನೇ ನಾವು ಅಧಿಕ ಕಾಣಿಸ್ತಾ ಇದ್ದೀವಿ, ಒಳ್ಳೆ ಪರಿಣಾಮಗಳನ್ನು ಕಡಿಮೆ ಕಾಣ್ತಾ ಇದ್ದೀವಿ. ಇನ್ನು ಮೊಬೈಲ್ ನೋಡಬೇಡ್ರಿ, ಟಿ ವಿ ನೋಡಬೇಡ್ರಿ ಅಂತ ಯಾರೂ ಹೇಳ್ತಾ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೆ ವಿಷಯಗಳಿಗಾಗಿ ನಾವು ಈಗ ಮಾಡ್ತಾ ಇರೋದು ಸಾಮಾಜಿಕ ಜಾಲದಲ್ಲಿ ಇಂಥ ಒಂದು ಕ್ರಿಯೆ ನಡೆಯುತ್ತೆ. ಸಾಕಷ್ಟು ರಕ್ತದಾನ ಇರ್ಬೋದು, ಇಂಥೆಲ್ಲ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ಇಂಥವ್ರು ಮಾಡದೆ ಜನ ಬರೀ ಕೇವಲ ಯಾವುದೋ ಲವ್ ಅಂತ ಇಂಥದ್ದು ಮಾಡ್ತಾರಲ್ಲ, ಅದು ನಮ್ಗೆ ಸರಿ ಅನಿಸ್ತಲ್ಲ ಅಂತ ನಮ್ಗೆ. ಅದೇ ಈಗ ನಾವು ಅದೇ ಹೇಳ್ತಾ ಇದ್ದೀವಿ. ಶರಣರು ಹೇಳ್ತಾರೆ, ಏನಾಗುತ್ತಾ ಅದು ಎಂತ ಆಗುತ್ತಾ ಅದು ಅಂತ. ಇದು ಈ ನಾಡ ನೀ ನೋಡೋ ತಮ್ಮ, ಹಿರಿಯರಿಲ್ಲದ ಮದುವೆ ಶುರುವಾಗುತ್ತಾವು, ಸೀರೆ ಬಳಿ ತಾಳಿ ಮೂಗುತಿ ಮರಿಯಾಗುತ್ತಾವು ಅಂದ್ರೆ ಇನ್ನು ಅನೇಕ ಶರಣರು ಹೇಳ್ಯಾರ. ಇದು ಏನಾಗ್ತದೆ ಹೆಂಗಾಗ್ತದೆ ಈ ನಾಡು ನೀವು ನೋಡ್ರಪ್ಪ. ದುಡಿಯುವ ರೈತರಿಗೆ ಏನಿಲ್ಲ ರೊಕ್ಕ, ದುಡಿಯದ ಬಂಟರಿಗೆ ಭಾರಿ ಬಿಂಕ, ದುಡಿಸಿಕೊಳ್ಳುವವರಿಗೆ ಭಾರಿ ಸೊಕ್ಕ, ಅಂಥವರೇ ಹಾಳಾಕ ಬರ್ತಾರ ದೇಶಕ್ಕೆ. ಏನಾಗುತ್ತಾ ಅದು ಎಂತ ಆಗುತ್ತಾ ಅದು ಈ ನಾಡ ನೀ ನೋಡೋ ತಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಈ ಎಲ್ಲ ಇದು ಹೇಳಿರುವಂಗೆ ಕಲಿಯುಗದ ಇದು ತಂದೆಗೆ ತಂದೆ ಅಂತಕ್ಕಂಥ ಕಾಲ ಅಲ್ಲ. ಮತ್ತು ಒಂದು ಸಂಬಂಧಗಳನ್ನು ಎಷ್ಟು ಜೀವಂತ ಇರತಕ್ಕಂಥ ಸಂಬಂಧ, ಎಷ್ಟು ಪ್ರೀತಿ ಸೌಹಾರ್ದತೆಯಿಂದ, ಈಗ ನೀವು ಹೇಳಿದಿರಿ ರಾಮಾಯಣ ಮಹಾಭಾರತಗಳನ್ನು ನಾನು ಇದು ಮಾಡ್ತಾ ಇದ್ದೀನಿ ಅಂತ. ಇದಕ್ಕೆ ರಾಮಾಯಣಕ್ಕೆ ಮೊದಲು ಆದಿಯಲ್ಲಿ ನಮ್ಮ ಈ ಒಂದು ಭಾರತ ದೇಶದ ಒಂದು ಗೌರವದ ಒಂದು ಮಹಾಕಾವ್ಯ ಅದು ಆಯಿತು, ನಮ್ಮ ಮಹಾಭಾರತ ಆಯಿತು. ಇವೆರಡು ನಮ್ಮ ಆದರ್ಶ ಕಾವ್ಯಗಳದಾವೆ. ಅದರಲ್ಲಿ ಯಾವ ರೀತಿ ದಾಯಾದಿ ಸಂಬಂಧಗಳು ಹೆಂಗಿದ್ದವು ಹೆಂಗಿಲ್ಲ, ರಾಮಾಯಣ ಸಂಪೂರ್ಣ ಮನುಷ್ಯನ ಚಿತ್ರಣವನ್ನು, ಮನುಷ್ಯನಿಗೆ ಯಾವ ರೀತಿ ಬದುಕಬೇಕಂತಕ್ಕಂಥ ಪಾಠವನ್ನು ಕಲಿಸ್ಕೊಡ್ತದೆ. ಹಾಗಾಗಿ ಅನೇಕ ನಮ್ಮ ಉದಾಹರಣೆಗಳು ಋಷಿ ಮುನಿಗಳು ಎಲ್ಲ ಕೊಟ್ಟಿದ್ದಾರೆ. ಮನುಷ್ಯ ಯಾವ ರೀತಿ ಬದುಕಿದ್ರೆ ಆತ ಸದ್ಗತಿ ಸನ್ಮಾರ್ಗವನ್ನು ಹೊಂತಾನೆ. ಅದು ಮತ್ತು ಅಂದಿನಿಂದ ಇಂದು ರಾಕ್ಷಸರು ಕೂಡ ಅದಾರ, ದೇವತೆಗಳು ಕೂಡ ಅದಾರ. ಆದರೆ ದೇವತೆಗಳಿಗೆ ದೇವತೆ ಪಟ್ಟನೇ ಇದೆ ಮತ್ತು ರಾಕ್ಷಸರಿಗೆ ರಾಕ್ಷಸ ಪಟ್ಟನೇ ಇದೆ. ಹಾಗಾಗಿ ನಾವು ಒಳ್ಳೆಯದು ಮಾಡಿದರೆ ನಾವು ದೇವತೆಗಳು ಮತ್ತು ಒಂದು ಸನ್ಮಾರ್ಗಿಗಳಾಗಿ ಬದುಕಲಿಕ್ಕೆ ಸಾಧ್ಯದ. ದುಷ್ಟ ಕಾರ್ಯ ದುಷ್ಟ ವ್ಯವಹಾರದಲ್ಲಿ ತೊಡಗಿದರೆ ನಾವು ರಾಕ್ಷಸರಾಗಿ ಬದುಕಲಿಕ್ಕೆ ಸಾಧ್ಯದ. ಇಷ್ಟೇ ಮತ್ತೇನು. ಸ್ನೇಹಿತರೆ, ಇವರು ನಮ್ಮ ಸಂಜು ಮಾವಿನಕಟ್ಟೆ ಅಂತೇಳಿ ಇಲ್ಲಿ ಕಾಕ್ತಿಗಳಿರ್ತಾರೆ. ಇವರು ಒಂದು ತಿಂಗಳಿಂದಗಡೆ ಸ್ವಲ್ಪ ಪರಿಚಯ ಆಗಿದ್ದರು. ಈಗ ಎರಡನೇ ಭೇಟಿ ಹೌದು ನಮ್ಮದು. ಇವತ್ತು ನಾನು ಇಲ್ಲಿ ಬರ್ತಾ ಇದ್ದೇನೆ ಅಂದ್ಕೊಳ್ಳಿ, ಪಾಪ ಅವ್ರು ತಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಬಂದು ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೆ ನಾನು ತೋರಿಸಿದಂಥ ಮುಕ್ತಿ ಮಠದ ಬಗ್ಗೆ ಮತ್ತು ಶ್ರೀಗಳು ಹೇಳಿದಂಥ ಮಾತುಗಳ ಬಗ್ಗೆ ಆಯಿತು, ಇವೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಇದನ್ನು ವಿಡಿಯೋ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.